ಇದೊಂದು ಸ್ಟೋರಿ ಯಾರಲ್ಲೂ ಇಲ್ಲದ ಈ ದೃಶ್ಯ ನಮ್ಮಲ್ಲಿ ಮಾತ್ರ ಇದೆ. ಎಲ್ಲಿಯ ದೃಶ್ಯ ಇದು? ದುಃಖ ಆಗುತ್ತೆ ಇದೆ ನೋಡಿದಾಗ. ಯಾರಲ್ಲೂ ಇಲ್ಲದ ಈ ದೃಶ್ಯ ನಿಮ್ಮ ಮುಂದಿಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನೋಡಿ, ಕೈಲಾಗದವರು ಅಂದರೆ ಅಧಿಕಾರಿಗಳು ಅವರ ಹತ್ತಿರಕ್ಕೂ ಹೋಗಲ್ಲ. ಅಂದರೆ ನೀವು ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿಯಾಗಿದ್ದರೆ, ಪ್ರಭಾವಶಾಲಿಯಾಗಿದ್ದರೆ ಮಾತ್ರ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಆದರೆ ಬಡವರು ಅಂತಂದ ತಕ್ಷಣ ಯಾರು ಹೋಗಲ್ಲ. ಯಾಕೆ ಹೋಗಲ್ಲ? ಯಾಕಂಗೆ? ಎಲ್ಲರೂ ತೆರಿಗೆ ಕಟ್ತಾರೆ ತಾನೆ. ಹಾಗಾದರೆ ನೀವು ಹೋಗಿಲ್ಲ ಅಂದರೆ ನಾವು ಹೋಗ್ತೀವಿ. ಅವರ ಕಷ್ಟ ಏನು ಅಂತ ಕೂಡ ಕೇಳಲ್ಲ. ಆದರೆ ಇವರನ್ನು ಯಾರು ಕೇಳೋದಿಲ್ಲವೋ ಕಟ್ಟ ಕಡೆಯವರ ಪರ ನಿಲ್ಲತ್ತೆ ಸೂಪರ್ 3. ಯಾಕಂದರೆ ಇದು ಬಡವರ ಬಂಧು. ಈ ಕಾರ್ಯಕ್ರಮ ಬಡವರಿಗಾಗಿರುವಂಥದ್ದು. ಬಡವರ ಬಂಧು ಕಾರ್ಯಕ್ರಮ ಇದು. ಬನ್ನಿ, ಏನು ಸುದ್ದಿ ನೋಡೋಣ. ಎಸ್, ಇವರು ವಿಕಲಚೇತನ ವ್ಯಕ್ತಿ. 2 ಕಣ್ಣು ಕಾಣಲ್ಲ, ಜೊತೆಗೆ 2 ಕಾಲು ಕೂಡ ಬರಲ್ಲ. ಎದ್ದು ನಡೆಯಲಾಗದೆ ಕೂತಲ್ಲೇ ಕೂತಿರ್ತಾರೆ. ಈ ಕರುಣಾಜನಕ ದೃಶ್ಯ ಎಂಥವರ ಮನಸ್ಸನ್ನು ಕಲಕುವಂತೆ ಮಾಡುತ್ತೆ. ಮಗನಿಗೆ ಈ ತಾಯಿಯ ಆಸರೆ. ಈ ಕುಟುಂಬ ಪ್ರತಿನಿತ್ಯ ನರಕ ಯಾತನೆಯನ್ನೇ ಅನುಭವಿಸ್ತಾ ಇದೆ. ಅಷ್ಟಕ್ಕೂ ಇವರ ಹೆಸರು ನರಿಯಂಬಾಡಿ ಅಂತ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮದ ಕೊಚ್ಚಿ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ದಾರೆ. 49 ವರ್ಷ ಪ್ರಾಯವಾಗಿದೆ. ಕಣ್ಣು ಕಾಣದ ಹಿನ್ನೆಲೆಯಲ್ಲಿ ಇವರಿಗೆ ಸರ್ಕಾರದಿಂದ ತಿಂಗಳಿಗೆ 1200 ರೂಪಾಯಿ ಪಿಂಚಣಿ ಬರ್ತಾ ಇತ್ತು. ಆದ್ರೆ 2018ರಲ್ಲಿ ಇದ್ದಕ್ಕಿದ್ದ ಹಾಗೆ ಬರ್ತಾ ಇದ್ದ ಪಿಂಚಣಿ ಸ್ಥಗಿತವಾಗಿದೆ. ಇದೀಗ 2 ಕಾಲುಗಳು ಸ್ವಾಧೀನ ಕಳ್ಕೊಂಡಿದ್ದು ನಡೆಯಲಾಗದೆ ಮನೆಯೊಳಗೆ ಕುಳಿತುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ಈತನ ತಾಯಿ ಚಿಟ್ಟೆ, 80 ವರ್ಷ ವಯಸ್ಸು. ಈ ತಾಯಿಗೆ ತನಗೆ ಬರುವ ವೃದ್ಧಾಪ್ಯ ವೇತನದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ವಯಸ್ಸಾಗಿರುವ ಕಾರಣ ಮನೆಯಲ್ಲಿ ಮಗನನ್ನ ಆರೈಕೆ ಮಾಡಿಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಮಗನಿಗೆ ಮತ್ತೆ ಪಿಂಚಣಿ ಬರುವಂತೆ ಮಾಡಿ ಅಂತ ಕಂಡವರಲ್ಲಿ ಮನವಿ ಮಾಡ್ತಾ ಇದ್ರು, ಪ್ರಯೋಜನ ಆಗಿಲ್ಲ. ತುಂಬ ವರ್ಷದಿಂದ ಈಗ ಇದ್ದಾರೆ ಸರ್. ಇವರು ಇಲ್ಲೇ ಹುಟ್ಟಿ ಬೆಳೆದವರು. ಇವರಿಗೆ ಮೊದಲು ಅದು ಕಾಲಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಸರ್, ಸ್ವಲ್ಪ ಮತ್ತು ಅದು ಜಾಸ್ತಿ ಆಯಿತು. ಈಗ ಅದು ಕಣ್ಣು ಕಾಣಿಸೋದಿಲ್ಲ, 2 ಕಾಲು ಬರುವುದಿಲ್ಲ. ಇದು ಸೊಂಟದಿಂದ ಕೆಳಗಡೆ ಅದು ಜೀವ ಇಲ್ಲದಾಗೆ ಸರ್. ಅದು ನಿಲ್ಲಲಿಕ್ಕೆ ಆಗೋದಿಲ್ಲ, ನಡೆಯಲಿಕ್ಕೆ ಆಗೋದಿಲ್ಲ, ಆ ಸ್ಥಿತಿಯಲ್ಲಿ ಇದ್ದಾರೆ ಸರ್. ಈಗ ಹಲವು ಸರಿ ಎಲ್ಲರಿಗೂ ಇಲ್ಲಿ ಈ ಗ್ರಾಮದಲ್ಲಿರುವವರಿಗೆ ಎಲ್ಲರಿಗೆ ಗೊತ್ತುಂಟು ಸರ್. ಇವರಿಗೆ ಇದುವರೆಗೆ ಏನು ಇದು ಆಗಲಿಲ್ಲ. ಮೊದಲು ಅವರಿಗೆ ಒಂದು ಪಿಂಚಣಿ ಬರ್ತಾ ಇತ್ತು. ಸುಮಾರು 2018ರಿಂದ ಈ ಕಡೆ ಅದು ಪಿಂಚಣಿ ಬರುವುದಿಲ್ಲ. ಕರಿಕೆ ಗ್ರಾಮ ಪಂಚಾಯಿತಿ ಭಾಗಮಂಡಲ ಹೋಬಳಿಗೆ ಸೇರುತ್ತೆ. ಇಲ್ಲಿನ ಕಂದಾಯ ಕಚೇರಿಗೆ ಬರಬೇಕು. ನರಿಯಂಬಾಡಿಗೆ ಮತ್ತೆ ಪಿಂಚಣಿ ಕೊಡೋದಾದ್ರೆ ತಮ್ ಕೊಡಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಹೋಗೋದಕ್ಕಾಗತ್ತಾ? ಆಗಲ್ಲ ಸರ್. ಇವರು ತುಂಬ ವರ್ಷದಿಂದ ಅಲ್ಲಿಯೇ ಇರ್ತಾರೆ. ಅವರಿಗೆ ಆ ಅಜ್ಜಿನ ಪೆನ್ಷನಲ್ಲಿ ಇವರು ಎಲ್ಲರೂ ಊಟ ಅದೆಲ್ಲ ತಿಂಡಿ ಎಲ್ಲ ಮಾಡಿದ್ದಾರೆ. ಇವಾಗ ಅವರಿಗೆ ಪೆನ್ಷನ್ ಇಲ್ಲ, ಬರೋದು ಇಲ್ಲ ಸರ್. 5 ವರ್ಷ ಆಯಿತು. 2018ರಿಂದ ಪೆನ್ಷನ್ನೇ ಬರೋದಿಲ್ಲ. ಸಮಸ್ಯೆ ಏನು ಅವರಿಗೆ ಕಾಲಿಗೆ ಇದಿಲ್ಲ ಸರ್, ಕಣ್ಣು ಕಾಣೋದಿಲ್ಲ. ಇಲ್ಲಿಗೆ ಯಾರು ಬರ್ತಾ ಇದ್ದಾರೆ ಸರ್. ಇನ್ನು ತುತ್ತು ಅನ್ನಕ್ಕೂ ಈ ಕುಟುಂಬ ಪರದಾಡ್ತಾ ಇದೆ. ಸೂಪರ್ 3 ಇವತ್ತು ಇವರ ಪರ ನಿಂತು ಇವರಿಗೆ ಬರಬೇಕಾದ ಪೆನ್ಷನ್ ಕೊಡಿಸೋ ತನಕ ಬಿಡೋ ಮಾತಿಲ್ಲ. ಯಾಕೆ ಅಂದ್ರೆ ಇದು ಸೂಪರ್ 3. ಒಟ್ಟಾರೆ ಕಳೆದ 5 ವರ್ಷಗಳಿಂದ ವಿಕಲಚೇತನ ವ್ಯಕ್ತಿಗೆ ಪಿಂಚಣಿಯಿಂದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಈ ಸ್ಥಳೀಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಿ ಇವರಿಗೆ ಪೆನ್ಷನ್ ಬರುವಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಓಕೆ, ನೋಡಿ, ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮದ ಕೊಚ್ಚಿ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. 49 ವರ್ಷ ಪ್ರಾಯವಾಗಿದೆ. ಕಣ್ಣು ಕಾಣದ ಹಿನ್ನೆಲೆ ಇವರಿಗೆ ಸರ್ಕಾರದ ತಿಂಗಳಿಗೆ 1000 ಬರ್ತಾ ಇಲ್ಲ. 2018ರಿಂದ 2 ಕಾಲು ಸ್ವಾಧೀನ ಕಳೆದುಕೊಂಡಿದ್ದಾರೆ. ಅವ್ರ ತಾಯಿಯ ಮತ್ತೊಬ್ಬರು ಅವ್ರ ಮಗನ ತಾಯಿಗೆ ಬರ್ತಾ ಇಲ್ವಾ? ತಾಯಿಗೂ ನಿಲ್ವಾ? ಆಗಿದ್ರೆ 6 ವರ್ಷದಿಂದ ಪಿಂಚಣಿ ಬರದೆ ವಿಶೇಷ ಚೇತನ ಪರದಾಟ ಮಡಿಕೇರಿ ತಾಲೂಕು. 50 ವರ್ಷ ನರಿಯಂಬಾಡಿ ಮಗಕ್ಕೆ ಬರ್ತಾ ಇಲ್ಲ. 80 ವರ್ಷ ತಾಯಿ ಪಿಂಚಣಿದ್ರು ಜೀವನ ನಡೀತಾ ಇದೆ. ಭಾಗಮಂಡಲ ಕಚೇರಿಗೆ ಮಗನನ್ನು ಕರೆದೊಯ್ಯಲಾಗದ ಸ್ಥಿತಿ. ಭಾಗಮಂಡಲ ಏನ್ರಿ, ಡೆಲ್ಲಿಗೆ ಬೇಕಿದ್ರು ಕರ್ಕೊಂಡು ಹೋಗ್ತೀವಿ, ಯಾಕಾಗಲ್ಲ? ಬನ್ನಿ, ನಮ್ಮ ರಿಪೋರ್ಟರ್ ಇದ್ದಾರೆ ಅನುಕಾರ್ಯಪ್ಪ. ಭಾಗಮಂಡಲಕ್ಕೆ ಎಷ್ಟು ದೂರ ಇದು?
ಮಡಿಕೇರಿ ತಾಲೂಕಿನ ಕರಿಕೆ ಕೊಚ್ಚಿ ಕಾಲುನಲ್ಲಿ ಇವರು ಇರುವಂತದ್ದು, ಇವ ನರೇಂಬಾಡಿ ಅಂತ ಹೇಳಿ. ಅಲ್ಲಿಂದ ಭಾಗಮಂಡಲಕ್ಕೆ 28 ಕಿಲೋಮೀಟರ್ ಆಗುತ್ತೆ, 28-30 ಕಿಲೋಮೀಟರ್ ಒಳಗೆ ಆಗುತ್ತೆ. ಅಷ್ಟೇನಾ? ನಾವೇನ್ರಿ ಮಂಗಳಗ್ರಹಕ್ಕೆ ಹೋಗಿದ್ದೀವಿ, 28 ಕಿಲೋಮೀಟರ್ ಹೋಗಕ್ಕಾಗಲ್ವಾ? ಮಾಡಿಸೋಣ ಬಿಡಿ. ಅಂದ್ರೆ ಜಯಪ್ರಕಾಶ್ ಅವರಿಗೆ ಮೊದಲು 2 ಕಣ್ಣು ಕಾಣ್ತಾ ಇಲ್ಲ ಅಂತ ಹೇಳಿ ವೇತನ ಪಿಂಚಣಿ ಬರ್ತಾ ಇದ್ದಿದ್ದು. ನಂತರ ಈಗ 2 ಕಾಲು ಕೂಡ ಬರ್ತಾ ಇಲ್ಲ, ಆದ್ರಿಂದ ಅವರಿಗೆ ಎದ್ದು ಹೋಗ್ಲಿಕ್ಕೆ ಆಗಲ್ಲ. ಓಕೆ ಆಗಿದ್ರೆ ಒಂದು ಕೆಲಸ ಮಾಡೋಣ. ಈಗ ಕೋಡಿ ಪೊನ್ನಪ್ಪ ಕರಿಕೆ ಗ್ರಾಮ ಪಂಚಾಯತ್ ಅದು ಮಾಜಿ ಅಧ್ಯಕ್ಷರು, ಪ್ರವೀಣ್ ಮಡಿಕೇರಿ ತಹಶೀಲ್ದಾರ್, ಆನಂದ್ ಪ್ರಕಾಶ್ ಮೀನಾ ಜಿಲ್ಲಾ ಪಂಚಾಯತ್ ಸಿಒ, ವೆಂಕಟರಾಜು ಅಲ್ಲಿ ಜಿಲ್ಲಾಧಿಕಾರಿಗಳು, ಎಸ್ ಪೊನ್ನಣ್ಣ ವಿರಾಜಪೇಟೆ ಶಾಸಕ. ಪೊನ್ನಣ್ಣ ಅಂದರೆ ಗೊತ್ತಲ್ಲ ನಿಮಗೆ, ಮೂಡಾದಲ್ಲಿ CM ಪರವಾಗಿ ಅವರೇ. ಬೋಸ್ರಾಜು ಉಸ್ತುವಾರಿ, ಇವರೆಲ್ಲ ಬರಬೇಕು ಅಂತ ನಾನು ಕೇಳ್ತಾ ಇಲ್ಲ. ಪ್ರವೀಣ್ ಸರ್ ಏನಾದರೂ ಸಿಕ್ಕಿದರೆ ಪ್ರಯತ್ನ ಪಟ್ಟರೆ ಮನೆ ತನಕ ಬರ್ಬೋದು. ಬೇಕಿದ್ರೆ ಭಾಗಮಂಡಲದಿಂದ ಇವರ ಮನೆ ತನಕ ಬರುವ ಖರ್ಚನ್ನು ನಾವು ಕೊಡ್ತೀವಿ. ಆ್ಯಂಡ್ ವೀಕ್ಷಕರ ಅದರ ಅಕ್ಕಪಕ್ಕದಲ್ಲಿ ನಾನು ಬರ್ತೀನಿ, ನಾನು ಕರೆಯಪ್ಪ ನಿಮ್ಮ ಜೊತೆ ಮಾತಾಡ್ತೀನಿ ಅದರ ಮಿಡ್ಲಲ್ಲಿ. ಮನೆಯಲ್ಲಿ ಏನೂ ಇಲ್ಲ ನೋಡಿ ವೀಕ್ಷಕರೇ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಮಸೀದಿಗೆ ಹೋಗ್ತೀವಿ, ಚರ್ಚ್ಗೆ ಹೋಗ್ತೀವಿ ಅಲ್ವಾ. ನಾವು ಯಾಕೆ ದೇವಸ್ಥಾನದಲ್ಲಿ ಕಾಣಿಕೆ ಆಗ್ತೀವಿ ಅಂತಂದರೆ, ನಮಗೆ ಯಾರಿಗೋ ಒಂದು ಸಹಾಯ ಮಾಡಬೇಕು ಅಂತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ನಮಗೆ ಮನುಷ್ಯನ ಮೇಲೆ ವಿಶ್ವಾಸ ಇರೋದಿಲ್ಲ. ಭಗವಂತನಿಗೆ ಯಾಕೆ ಆಗ್ತೀವಿ ಅಂತಂದರೆ, ಕಾಣಿಕೆ ಉಂಡೆ ಆಗ್ತೀವಿ ಅಂತಂದರೆ, ಅಲ್ಲಿ ಉಂಡಿಗೆ ಕಾಣಿಕೆ ಆಗ್ತೀವಿ ಅಂತಂದರೆ ಅಲ್ಲಿ ಒಂದು ಅನ್ನನೋ ಮತ್ತೊಂದೋ ಯಾರಿಗಾದರೂ ಸಿಗತ್ತೆ ಭಗವಂತನ ರೀತಿಯಲ್ಲಿ ಅಂತ. ಆಯಾ ಧರ್ಮ ಶ್ರದ್ಧೆಗಳಲ್ಲಿರುತ್ತೆ. ನನಗನ್ಸೋದು ಯಾರೇ ಆಗಿರಲಿ ಸರ್, ಇಲ್ಲಿಗೊಂದು 50 kgನೋ 1 ಕ್ವಿಂಟಲ್ ಅಕ್ಕಿ, ಒಂದು 5 kg ಸಕ್ಕರೆ, ಒಂದು 5 kg ಬೇಳೆ ತಂದು ಕೊಟ್ಟರೆ, ಯಾರಿದ್ರಿ ಅಕ್ಕಪಕ್ಕದಲ್ಲಿ ದಯವಿಟ್ಟು ನಮ್ಮ ಕ್ಯಾಮರಾ ಅಲ್ಲೇ ತಂದು ಕೊಟ್ಟರೆ, ಬಹುಶಃ ನೀವು ಇಷ್ಟು ವರ್ಷಗಳ ಕಾಲ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೋ, ನೀವು ಯಾವ ಮಸೀದಿಗೆ ಹೋದ್ರೋ, ಯಾವ ಚರ್ಚ್ಗೆ ಹೋದ್ರೋ, ಅವೆಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ಭಗವಂತ ಖುಷಿ ಪಡ್ತಾನೆ, ಅದರಲ್ಲಿ 2 ಮಾತೇ ಇಲ್ಲ. ಆಮೇಲೆ ಆ ಅಜ್ಜ ಆ ತಾಯಿ 80 ವರ್ಷ, ಅವ್ರ ಮಗ ಎಷ್ಟು ವರ್ಷ ಬದುಕಿಯಾರು ಸರ್? ಅವರು ಎಷ್ಟು ವರ್ಷ ಬದುಕಿಯಾರು? ನನಗನ್ಸುತ್ತೆ ಇದು ಅಲ್ಲಿಯ ಸ್ಥಳೀಯರಿಗೆ ಸಿಕ್ಕಂಥ ಒಂದು ಅದ್ಭುತ ಅವಕಾಶ, ಒಂದು ಅದ್ಭುತ ಅವಕಾಶ. ಭಗವಂತ ಅವಕಾಶ ಕೊಡೋದಿಲ್ಲ ಕೆಲವರಿಗೆಲ್ಲ, ನಮಗೆ ಅವಕಾಶ ಸಿಕ್ಕಿಲ್ಲಪ್ಪ ಅಂತ ಕೆಲಸ ಮಾಡೋದಕ್ಕೆ ಅಂತೇಳಿ ಒಂದು ಅವಕಾಶ. ಅನೇಕರು ತಮ್ಮ ಸ್ವಂತ ತಂದೆ ತಾಯಿಗಳನ್ನು ಬಿಟ್ಟು ಬಂದಿರ್ತಾರೆ ಇಲ್ಲಿ ವೃದ್ಧಾಶ್ರಮದಲ್ಲಿ. ತಾಯಿ ತಂದೆ ಇದ್ದಾಗ ನಮಗೆ ಗೊತ್ತಾಗತ್ತೆ ಅವರ ಮಹತ್ವ ಏನು ಅಂತೇಳಿ. ಇಲ್ಲ ಅಂತಂದರೆ ಯಾವುದೂ ಇಲ್ಲ, ಯಾವುದೂ ಇರೋದಿಲ್ಲ. ನಿಮಗೆಲ್ಲ ಈ ರವಿ ಬೆಳಗೆರೆ ಒಂದು ಮಾತನ್ನು ಹೇಳ್ತಾಯಿದ್ರು. ರವಿ ಬೆಳಗೆರೆ ಅವ್ರ ತಾಯಿ ಮತ್ತು ಮಗ ಭಾಳ ಅವರ ಒಂಥರ ಏನು ಪ್ರೀತಿ ಗೊತ್ತಲ್ವಾ. ಆದರೆ ರವಿ ಬೆಳಗೆರೆ ಹೇಳ್ತಾರೆ, ತನ್ನ ತಾಯಿ ತೀರ್ಕೊಂಡ ನಂತರ ಅವರು ಭಾಳ ದೊಡ್ಡ ಪಾಪ್ಯುಲರ್ ಆಗ್ತಾರೆ. ಆದರೆ ಅವರ ಬಳಿ ಎಲ್ಲ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಇರುತ್ತೆ, ಎಲ್ಲ ತಾಯಿ ಇರೋದಿಲ್ಲ. ಸಮ್ಟೈಮ್ಸ್ ಹಾಗೇನೆ ನೀವು ಬೇಕಿದ್ರೆ ನೋಡಿ ನಿಮ್ಮ ಫ್ಯಾಮಿಲಿಯಲ್ಲಿ, ನಮಗೆ ತಾಯಿ ಮೇಲೆ ಪ್ರೀತಿ ಇರುತ್ತೋ ಇಲ್ಲೋ ಅದು ಓಕೆ, ಅದು ಅವರವರ ಭಾವಕ್ಕೆ ಭಕುತಿಗೆ. ದತ್ತಣ್ಣ ಒಮ್ಮೆ ಮಾತಾಡ್ತಾಯಿದ್ರು, ದತ್ತಣ್ಣ ನಮ್ಮ ಆ್ಯಕ್ಟ್ರು. ಕಷ್ಟನೋ ಸುಖನೋ ಬಡತನ ಇರುತ್ತೆ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇರುತ್ತೆ, ಆದರೆ ಬಡತನದಿಂದಾಗಿ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಆ ತಂದೆ ತಾಯಿಗಳು ತೀರ್ಕೊಂಡ ನಂತರ ಒಂದು ಶ್ರೀಮಂತಿಕೆ ಬರುತ್ತೆ. ನೀವು ನೋಡಿಬೇಕಿದ್ರೆ, ತುಂಬ ಜನರನ್ನು ಕೇಳಿ ನೋಡಿಬೇಕಿದ್ರೆ ಅನುಭವ ಆಗಿರ್ಬೋದು. ಶ್ರೀಮಂತಿಕೆ ಬಂದಿರುವಾಗ ನಿಮಗೆ ಆಸೆ ಇರುತ್ತೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ, ತಂದೆ ತಾಯಿ ಇರೋದಿಲ್ಲ. ಇದು ತುಂಬ ಫ್ಯಾಮಿಲಿಯಲ್ಲಿ ತುಂಬ ಈ ಕಾರ್ಯಕ್ರಮ ನೋಡಿದಾಗ ತುಂಬ ಜನರಿಗೆ ಇದು ಎದೆಗೆ ನಾಡ್ತಾ ಇರ್ಬೋದು. ಗಲಾಟೆ ಮಾಡಿರ್ತೀವಿ, ತಂದೆ ತಾಯಿಗಳ ಜೊತೆ ಕಿರಿಕಿರಿ ಆಗಿರುತ್ತೆ, ಚೆನ್ನಾಗಿ ನೋಡ್ಕೊಂಡಿರೋದಿಲ್ಲ, ಸತ್ತೋಗ್ಬಿಟ್ಟಿರ್ತಾರೆ. ಆಮೇಲೆ ಒಂದು ಫೈನ್ ಡೇ ನಮಗೂ ತಂದೆ ತಾಯಿಗಳ ಆ ಅವಸ್ಥೆ ಹೆಂಗಿರ್ಬೋದು ಅಂತ ನಮಗೂ ಮಕ್ಕಳಾದಾಗ ಗೊತ್ತಾಗತ್ತೆ. ದುಡ್ಡಿರುತ್ತೆ, ಐಷಾರಾಮಿ ಜೀವನ ಇರುತ್ತೆ, ಕಾರ್ ಇರುತ್ತೆ, ಚಿನ್ನ ಇರುತ್ತೆ. ಒಂದು ತಾಯಿಯನ್ನು ಕೂರಿಸಲಿಲ್ಲಲ್ವ ಈ ಕಾರಲ್ಲಿ, ಆ ತಾಯಿಗೊಂದು ಸರ ಹಾಕಿಸಿಲ್ವಲ್ವ, ಒಂದು ತಾಯಿಗೆ ಬಳೆ ಹಾಕಿಲ್ವಲ್ಲ ಚಿನ್ನದ್ದು ಅನಿಸತ್ತೆ. ಬಟ್ ತಾಯಿ ಇರುತ್ತೆ, ಬಟ್ ತಾಯಿ ಇರಲ್ಲ. ಅಂಥ ಒಂದು ಅವಕಾಶ ಅಲ್ಲಿ ಭಾಗಮಂಡಲದ ಕರಿಕೆ ಭಾಗದ ಜನರಿಗೆ ಯಾರಾದರೂ ಅಷ್ಟೇ ಬರುವವರು, ಅವ್ರಿಗೊಂದು ಓಕೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಯಾರಾದರೂ ಅಷ್ಟೇ ಅಲ್ಲಿಗೆ ಬರೋದಿದ್ರೆ ನಾನು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಬಂದು ಅವ್ರಿಗೊಂದು 50 kgನ 1 ಕ್ವಿಂಟಲ್ ಅಕ್ಕಿ, ಒಂದು 5 kg ಸಕ್ಕರೆ, ಒಂದು 5 kg ಬೇಳೆ, ಖುಷಿಯಾಗಿರಲಿ, ಒಂದು 10,000 ರೂಪಾಯಿ ಕೈಯಲ್ಲಿ ದುಡ್ಡು, ಆಮೇಲೆ ಪಿಂಚಣಿ ಬರೋಗಿ ನಾವು ಮಾಡ್ತೀವಿ ಖಂಡಿತವಾಗಿ. ಈಗ ಯಾರಿದ್ದಾರೆ? ಪ್ರವೀಣ್ ಅವರ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಸರ್ ಇದ್ದಾರೆ. ಶಿವಕುಮಾರ್ ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರೇ ಶಿವ ಅಂತ ಇದೆ? ನಿಮ್ಮ ಹೆಸರಲ್ಲೇ ಶಿವ ಅಂತ ಇದೆ. ಶಿವ ಕಂಡುಬಿಟ್ರೆ ಸಾಕಂತೆ. ಈಗ ಸರ್ ಅವರಿಗೆ 2018ರಿಂದ ಬರ್ತಾ ಇಲ್ಲ, ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಇಲ್ಲ ಅಂತಂದರೆ ನಾನು ಕರ್ಕೊಂಬರ್ತಿದ್ದೆ ಹೆಂಗಾದರೂ ಮಾಡಿ. ಸರಿ ಸರ್. ಆ ಒಂದು ಪಿಂಚಣಿ ಒಂದು ಬರೋಂಗೆ ಮಾಡಬೇಕು ಸರ್.
ಖಂಡಿತ ಸರ್ ಆಗಲಿ ಸರ್. ಯಾಕಂದರೆ ಅವರು ಬರೋಕ್ಕಾಗೋದಿಲ್ಲ, ಬೇಕಿದ್ರೆ ನಾನು ಅಲ್ಲಿ ವೆಹಿಕಲ್ ವ್ಯವಸ್ಥೆ ನಿಮ್ಮ ಹತ್ರ ಇರ್ಬೋದು, ಇಲ್ಲಾಂದರೆ ನಾವಾದರೂ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ತಾವು ಹೇಳಿ ಸಾಕು, ನಾನು ಅಲ್ಲೇ ಹೋಗಿ ವೇಟ್ ಮಾಡ್ತೇನೆ. ಸೂಪರ್ ಸರ್, ದಯವಿಟ್ಟು ಅದನ್ನು ಬಂದ್ ಮಾಡಿ ಸರ್. ಆಮೇಲೆ ಉಳಿದದ್ದು ನಾನು ಮಾಡಿ, ಯಾಕಂದರೆ ಪಾಪ ಅವರು ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಪ್ರಾಬ್ಲಮ್ ಇದೆ. ಆ ದುಡ್ಡು ಒಂದು ಬರ್ತಾ ಇದ್ರೆ ಚೆನ್ನಾಗಾಗತ್ತೆ ಸರ್. ಪ್ಲೀಸ್ ಸರ್, ಅವ್ರದ್ದೊಂದು ಹೆಸರು ಮತ್ತೆ ಕೊಡಿ ಸರ್. ನಿಮಗೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಫೋನ್ ಮಾಡಿ ಹೇಳ್ತಾರೆ ಸರ್ ಎಲ್ಲ ವಿಚಾರ. ಶಿವಕುಮಾರ್ ಸರಿ ಸರ್, ಆಗಲಿ ನಾನೇ ಹೋಗಿ ಮಾಡ್ತೇನೆ ಅಲ್ಲೋಗಿ. ಥ್ಯಾಂಕ್ ಯು ಶಿವಕುಮಾರ್ ಅವರು, ಒಳ್ಳೆಯದಾಗಲಿ. ವೀಕ್ಷಕರೇ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ನನ್ನ ಕೋರಿಕೆ ಏನಪ್ಪ ಅಂತಂದರೆ, ಒಂದು ನೋಡಿ ಸರ್, ಆ ಮನೆಗೊಂದು ಪೇಂಟ್ ಹೊಡಿಸ್ಬೋದು, ಆ ಮನೆಯನ್ನು ಚೆನ್ನಾಗಿ ಇಟ್ಕೋಬೋದು. ನೀವು ಎಂತೆಂಥ ಪೂಜೆ ಮಾಡಿದ್ರೆಲ್ಲೋ ಗೊತ್ತಿಲ್ಲ ನನಗೆ. ನೀವು ಎಂತೆಂಥೋ ಪೂಜೆ ಮಾಡಿ ಅನ್ನ ಎಲ್ಲ ಹಾಕಿ ನಿಮಗೆ ಇನ್ನೂ ಕೂಡ ಅದರ ಫಲ ಸಿಕ್ಕಿಲ್ಲ ಅಂತಂದರೆ ಈ ಒಂದು ಕೆಲಸ ಮಾಡಿ, ಸಿಗತ್ತೆ ನೋಡಿ. ಕರಿಕೆ ಅಲ್ವಾ, ಎಲ್ಲಿ ಬರುತ್ತೆ. ಆಮೇಲೆ ಯಾರಾದರೂ ಅಲ್ಲಿಗೆ ಹೋಗಬೇಕು ಅಂತಿದ್ದವರು, ನಮ್ಮ ಇವರ ಕಾಂಟ್ಯಾಕ್ಟ್ ನಂಬರ್ ಇದೆಯಾ, ಅನು ಕಾರ್ಯಪ್ಪ ಅವರ ನಂಬರ್ ತಗೊಳ್ಳಿ. ಅನು ಕಾರ್ಯಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಯಾರಾದರೂ ಅವ್ರಿಗೆ ಹೆಲ್ಪ್ ಮಾಡೋರಿದ್ದರೆ. 9482982228 ಕನ್ನಡ ಹೇಳ್ತೀನಿ, 9482982228 ಅನು ಕಾರ್ಯಪ್ಪ ಅವರ ನಂಬರ್ ಇದೆ. ಅಂದರೆ ನಿಮಗೆ ಆ ಜಾಗ, ಅದು ಕರಿಕೆ ಗ್ರಾಮ ಪಂಚಾಯತಿಗೆ ಬರುತ್ತೆ. ಇದು ಅಲ್ಲೇ ಇದ್ದಾರೆ ಕರಿಕೆಯಲ್ಲಿ ಎಲ್ಲಿ ಗೊತ್ತಾ, ಅಡ್ರೆಸ್ ಹೇಳ್ತೀನಿ ಮತ್ತೊಮ್ಮೆ. ಅಲ್ಲಿದ್ದವರು ಒಂದು 50 kg ಅಕ್ಕಿ ಇದ್ದಾರೆ ಅಲ್ಲಿ ಸಾಲಿಡ್. ನೋಡಿ, ಇಡೀ ಮಡಿಕೇರಿಗೆ 2018ರಲ್ಲಿ ಇದು ಬಂದಾಗ, ಏನು ಅಲ್ಲಿ ಭೂಕುಸಿತ ಉಂಟಾದಾಗ, ನಾವು ಹಿಂದೆ ಕೆಲಸ ಮಾಡ್ತಾ ಇದ್ದ ಆಫೀಸಿಂದ 65 ಲಾರಿ ದವಸ, ಧಾನ್ಯ, ಅಕ್ಕಿ, ಸಕ್ಕರೆ, ಬಟ್ಟೆ, ಮೆಡಿಸಿನ್, ನೀರು ಎಲ್ಲ ಕಳಿಸಿದ್ವಿ. ಎಲ್ಲವೂ ಕೂಡ ಜನಗಳಿಗೆ ಕೊಟ್ಟಿದ್ದನ್ನು ನಾವು ಕಳಿಸಿದ್ದದ್ದು. ಅದು ಹೆಂಗಾಗಿತ್ತು ನಮ್ಗೆ ಗೊತ್ತೇ ಇಲ್ಲ. ಹಾಗಾಗಿ ಅಲ್ಲಿ ಬಹಳ ದೊಡ್ಡ ಹೃದಯದವರು ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಕರಿಕೆ, ಮಡಿಕೇರಿ, ಪಿಂಚಣಿ ಇಲ್ಲದಕ್ಕೆ ಪರದಾಟ, ಅದನ್ನು ಮಾಡ್ತೀವಿ. ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೂರ ಇದ್ದರೆ ಕೇಳ್ಕೊಳ್ಳಿ ಅಂತ. ಅನು ಕಾರ್ಯಪ್ಪ, ಮಡಿಕೇರಿ. ಆಗ್ತಿರೋ ನಂಬರ್ 9482982228. ಇದು ಅನು ಕಾರ್ಯಪ್ಪ ಅವರ ನಂಬರ್. ಇದು ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಉಳಿದದ್ದು ಆಗುತ್ತೆ ಪಿಂಚಣಿ. ಬಟ್ ಅವ್ರಿಗೆ ಒಂದು ಯಾರಾದರೂ ಮನಸ್ಸು ಮಾಡೋರಿದ್ರೆ ಒಂದು ಪೇಂಟಿಂಗ್ ಮಾಡಿಸಿ, ಒಂದು ಒಳ್ಳೆ ಬಟ್ಟೆ ಕೊಡಿಸಿ. ಆಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಪಾಪ ಅವರಿಗೆ ನಡೆಯೋಕ್ಕಾಗದೆ ಸ್ವಲ್ಪ DDT ಪೌಡ್ರ್ ಹಾಕಿದಂಗಿದೆ. ಯಾರಾದರೂ ಕ್ಲೀನ್ ಮಾಡುವಂಥ ಮನಸ್ಸಿದ್ದವರು ಒಂದು ಕ್ಲೀನ್ ಮಾಡಿಕೊಡಿ. ಅವರನ್ನೇ ನೀವು ದೇವರು ಅಂದ್ಕೊಳ್ಳಿ, ಆಗತ್ತೆ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.